ಪಾಕಿಸ್ತಾನಕ್ಕೆ ವಧೆಗಳು ಯಾವ್ಯಾವ ಡೈರೆಕ್ಷನ್ ಇಂದ ಬೀಳ್ತಾ ಇದೆ ಗೊತ್ತಾ? ಬಲೂಚಿಸ್ತಾನ್ ಆರ್ಮಿ ಕೂಡ ಏನು ಕಡಿಮೆ ಇಲ್ಲ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಏನಿದೆ ಅವರಂತೂ ಪಾಕಿಸ್ತಾನಿ ಸೈನಿಕರನ್ನ ನೋಡಿದಾಗ ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರೆ. ಪಾಕ್ ಸೈನಿಕರನ್ನ ಹುಡುಕಿ ಹುಡುಕಿ ಹೊಸಕಿ ಹಾಕೋ ಕೆಲಸವನ್ನ ಬಲೂಚ್ ಲಿಬರೇಷನ್ ಆರ್ಮಿ ಸೈನಿಕರು ಮಾಡ್ತಾ ಇದ್ದಾರೆ. ಇವರ ಆಟಾಟೋಪಕ್ಕೆ ಉಪಟಳಕ್ಕೆ ಪಾಕ್ ಸೈನಿಕರ ಜಂಗಾಬಲವಂತೂ ಅಕ್ಷರಶಃ ಉದುಕಿ ಹೋಗಿದೆ. ಪಾಕಿಸ್ತಾನದ 51ಕ್ಕೂ ಹೆಚ್ಚು ಕಡೆ ಬಲೂಚ್ ಲಿಬರೇಷನ್ ಆರ್ಮಿ ಅಟ್ಯಾಕ್ ಮಾಡಿದೆ. ಪಾಕಿಸ್ತಾನವನ್ನ ಅಟ್ಟಾಡಿಸಿ ಮಗ್ಗಲ ಮುಳ್ಳಾಗಿ ಕಾಡೋ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಇನ್ಫ್ಯಾಕ್ಟ್ ಆ ವಿಡಿಯೋಗಳನ್ನು ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ. ಎಷ್ಟು ಡೆಡ್ಲಿಯಾಗಿ ಪಾಕಿಸ್ತಾನ ಅಟ್ಯಾಕ್ಗೆ ಒಳಗಾಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸೈನಿಕರಿದ್ದಂತಹ ಈ ಗಾಡಿಗಳೇ ಕ್ಷಣ ಮಾತ್ರದಲ್ಲಿ ಉಡಿಸಾಗುವಂತಹ ದೃಶ್ಯ ಸಾಕ್ಷಿ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಆಗಲೇ ಹೇಳ್ತಾ ಇದ್ರು, ಸಪ್ರೇಟ್ ದೇಶ ಬೇಕು ಇವರಿಗೆ ಅಂತ ಇವರು ಹೋರಾಡ್ತಿದ್ದಾರೆ ಅಂತ. ಈ ಸಪ್ರೇಟ್ ದೇಶದ ಜೊತೆಗೆ ಇನ್ನೊಂದು ಕಲ್ಪನೆ ಅವ್ರಿಗಿದ್ದು ಭಾರತದ ಜೊತೆಗೆ ಬರಬೇಕು ಅಂತ 20 ಸಲ ಪತ್ರವನ್ನು ಬರೆದಿದ್ರು ನೆಹರು ಅವರಿಗೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಪಾಕಿಸ್ತಾನ ಎಲ್ಲಾ ಕಡೆಯಿಂದ ಕ್ರಶ್ ಆಗೋ ಸಂದರ್ಭ, ಒಂದ್ ಕಡೆಗೆ TTP, ಇನ್ನೊಂದ್ ಕಡೆಗೆ ಬಲೂಚ್ ಹುಡುಗರ ಹುಚ್ಚು ಸಾಹಸ, ಯಾವ ರೀತಿ ಮಗ್ಗಲ ಮುಳ್ಳ ಕಾಡ್ತಾ ಇದೆ ಇವೆಲ್ಲ ವಿಚಾರಗಳು ಕೂಡ ಅಂತ ನೋಡಿ, ಪಾಕಿಸ್ತಾನ ಖುದ್ದು ಸಾಕಷ್ಟು ಸಂಕಷ್ಟದ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದೆ. ಒಂದು, ಆರ್ಥಿಕವಾಗಿ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಾ ಇದೆ. ದೇಶ GDP ಲೆವೆಲ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕುಸಿತವನ್ನ ಕಾಣ್ತಾ ಇದೆ. ಇದು ಒಂದು ಪಾರ್ಟ್ ಆದ್ರೆ, ಮತ್ತೊಂದು ಕಡೆ ದೇಶದಲ್ಲಿ ಆಂತರಿಕ ಕಲಹಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರುವಂತದ್ದು. ಸರ್ಕಾರದ ವಿರುದ್ಧ ಜನರೇ ದಂಗೆ ಏಳುವಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ. ಮತ್ತೊಂದು ಕಡೆ ಬಲೂಚಿಸ್ತಾನ ಪ್ರತ್ಯೇಕವಾದಂತಹ ದೇಶ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾದಂತಹ ಹೋರಾಟ ಮಾಡ್ತಾ ಇದೆ. ಅದ್ರ ಜೊತೆಗೆ ಪಾಕಿಸ್ತಾನದ ಸೇನೆಯನ್ನ ನಿರಂತರವಾಗಿ ಟಾರ್ಗೆಟ್ ಮಾಡಿ ಸೈನಿಕರನ್ನ ಹತ್ಯೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಇನ್ನು ಬೇರೆ ಕೆಲವೊಂದಿಷ್ಟು ಸಂಘಟನೆಗಳು ಕೂಡ ಪಾಕಿಸ್ತಾನದ ವಿರುದ್ಧ ಕೂಡ ಸಾಕಷ್ಟು ಹೋರಾಟಗಳನ್ನ ಕೂಡ ಮಾಡ್ತಾ ಇದ್ದಾವೆ. ಈ ಎಲ್ಲಾ ಹೋರಾಟಗಳ ನಡುವೆಯೂ ಕೂಡ ಇಷ್ಟೆಲ್ಲಾ ಸಮಸ್ಯೆಗಳು ಇದ್ದಾಗಲೂ ಕೂಡ ಪಾಕಿಸ್ತಾನ ಭಾರತದ ವಿರುದ್ಧ ಕಾಲ್ಕೆರೆದು ಜಗಳಕ್ಕೆ ಬರುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ. ಆದ್ರೆ ಭಾರತ ಕೂಡ ಈಗ ಸ್ಟ್ರಾಟಜಿಕ್ ಆಗಿ ಒಂದಿಷ್ಟು ಮೂವ್ಗಳನ್ನ ಮಾಡ್ತಾ ಇರುವಂತದ್ದು. ಯಾರು ಪಾಕಿಸ್ತಾನದ ವಿರುದ್ಧವಾಗಿ ನಿಂತ್ಕೊಳ್ತಿದ್ದಾರೆ ಅವರೆಲ್ಲರಿಗೂ ಕೂಡ ತನ್ನ ಬೆಂಬಲವನ್ನ ಕೊಡುವ ಮೂಲಕ ಒಂದಿಷ್ಟು ಶಕ್ತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಹೇಗೆ ಪಾಕಿಸ್ತಾನ ಚೀನಾದ ನೆರವನ್ನ ತೆಗೆದುಕೊಂಡು ಭಾರತದ ವಿರುದ್ಧ ಜಗಳಕ್ಕೆ ಬರ್ತಾ ಇದೆಯೋ, ಅದೇ ರೀತಿ ಅಲ್ಲಿರುವಂತಹ ಸಂಘಟನೆಗಳು ಭಾರತದ ನೆರವನ್ನ ಪಡ್ಕೊಂಡು ಅಲ್ಲೇ ಪಾಕಿಸ್ತಾನವನ್ನೇ ಮುಗಿಸುವಂತಹ ಕೆಲಸವನ್ನ ಕೂಡ ಈಗ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಪಾಕಿಸ್ತಾನ ಸದ್ಯಕ್ಕೆ ಬುದ್ಧಿಯನ್ನ ಕಲಿಯುವಂತಹ ಕೆಲಸ ಮಾಡ್ತಾ ಇಲ್ಲ. ತನ್ನ ಗಡಿಗಳನ್ನ ಸುಭದ್ರಗೊಳಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ. ಅದನ್ನು ಹೊರತುಪಡಿಸಿ ಅನಗತ್ಯವಾಗಿ ಭಾರತದ ವಿರುದ್ಧ ಯುದ್ಧದ ವಾತಾವರಣವನ್ನ ನಿರ್ಮಾಣ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಹೀಗೆ ಆದ್ರೆ ಪಾಕಿಸ್ತಾನ ಒಡೆದು ಚೂರಾಗುವಂತ ದಿನಗಳು ಕೂಡ ದೂರ ಇಲ್ಲ ಮಮತಾ.